ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 31 ಡಿಸೆಂಬರ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈಗ ಇದೇನಾದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು ಇಸ್ರೋಸ್ ಡಾಕಿಂಗ್ ಮಿಷನ್ ಆನ್ ಸ್ಪೇಸ್ ಕ್ರಾಫ್ಟ್ ರೀಚ್ ರೈಟ್ ಆರ್ಬಿಟ್. ನಾವು ನಿನ್ನೆ ಅಷ್ಟೇ ನೋಡಿದ್ವಿ, ಏನು ಭಾರತದ ಸ್ಪ್ಯಾಡೆಕ್ಸ್ ಅನ್ನೋ ಮಿಷನ್ ಇದೆ, ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಅನ್ನೋ ಮಿಷನ್ ಏನಿತ್ತು, ನಿನ್ನೆ ಇಸ್ರೋ ಲಾಂಚ್ ಮಾಡಿತ್ತು ಆ ಒಂದು ಮಿಷನನ್ನು, ಆ ಒಂದು ಸ್ಪೇಸ್ ಕ್ರಾಫ್ಟನ್ನು. ಸೊ ಅದು ಏನು ರೀಚ್ ಆಗಬೇಕಿತ್ತು ಕರೆಕ್ಟ್ ಆಗಿರುವಂತಹ ಆರ್ಬಿಟ್ಗೆ ಅದು ರೀಚ್ ಆಗಿದೆ ಅನ್ನೋದು ಇಲ್ಲಿ ಒಂದು ನ್ಯೂಸ್ ಇದೆ. ಸೊ ಅದನ್ನು ನಿನ್ನೆ ಇದರ ಕುರಿತಾಗಿ ಡೀಟೇಲ್ ಆಗಿ ನೋಡಿರೋದ್ರಿಂದ ಇವತ್ತು ಬೇಸಿಕ್ ಅದು ರೀಚ್ ಆಗಿದೆ, ಆ ಒಂದು ಮಿಷನ್ ಸಕ್ಸಸ್ಫುಲ್ ಆಗಿದೆ ಅನ್ನೋದರ ವಿಷಯವನ್ನು ನಾವು ತಿಳ್ಕೊತಾ ಇದ್ದೀವಿ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ವಯನಾಡ್ ಲ್ಯಾಂಡ್ಸ್ಲೈಡ್ ಡಿಸಾಸ್ಟರ್ ಆಫ್ ಸಿವಿಯರ್ ನೇಚರ್ ಸೇಸ್ ಸೆಂಟರ್ನ ಇಂಟರ್ ಮಿನಿಸ್ಟೀರಿಯಲ್ ಸೆಂಟ್ರಲ್ ಟೀಮ್ ಏನಿದೆ, ಈ ಒಂದು ಟೀಮ್ ಜುಲೈ 30, 2024 ಸಂಭವಿಸಿದ ವಯನಾಡ್ ಲ್ಯಾಂಡ್ಸ್ಲೈಡ್ಸ್ ಏನಿದೆ, ಈ ಒಂದು ಲ್ಯಾಂಡ್ಸ್ಲೈಡ್ಸು ವೆರಿ ಸಿವಿಯರ್ ನೇಚರ್ ಆಗಿತ್ತು ಅಂತಂದರೆ ಅಲ್ಲಾದಂತಹ ಈಗ ಒಂದು ಡಿಸಾಸ್ಟರ್ ಆದಾಗ ನಾವು ಏನಲ್ಲಿ ಅದನ್ನು ಕ್ಲಾಸಿಫೈ ಮಾಡ್ಕೊಂಡು ಹೋಗ್ತೀವಿ, ಆ ಕ್ಲಾಸಿಫಿಕೇಶನ್ ಪ್ರಕಾರ ಇಟ್ ವಾಸ್ ಸಿವಿಯರ್ ಇನ್ ನೇಚರ್ ಅಂತ ಈ ಒಂದು IMCT ಪ್ಯಾನಲ್ ಹೇಳಿದೆ. ಇದು ಸಿವಿಯರ್ ನೇಚರ್ ಅಂತ ಕ್ಲಾಸಿಫೈ ಮಾಡಿದರೂ ಕೂಡ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಏನು ಕೊಡಬೇಕು, ಆ ಅಸಿಸ್ಟೆನ್ಸ್ ಬಗ್ಗೆ ಯಾವುದೇ ರೀತಿಯಾದ ಒಂದು ಮಾತನ್ನು ಈ ಒಂದು IMCT ಮಾತಾಡಿಲ್ಲ. ಬಟ್ ಏನಾಗಿದೆ ಅಂದರೆ ಕೇರಳ ಗವರ್ನಮೆಂಟ್ ಏನಿದೆ ಇದು ಸೆಂಟರನ್ನು ಕೇಳ್ಕೊಂಡಿದೆ. ಏಕೆ ಅಂತಂದರೆ ವಯನಾಡ್ ಲ್ಯಾಂಡ್ಸ್ಲೈಡ್ಸ್ ಏನಾಯಿತು ಅದು ಬಹಳ ಒಂದು ಸಿವಿಯರ್ ನೇಚರ್ ಆಗಿದ್ದರಿಂದ ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕೊಡಬೇಕು ಅಂತ ಕೇರಳ ಸೆಂಟ್ರಲ್ ಗವರ್ಮೆಂಟನ್ನು ಕೇಳಿತ್ತು. ಬಟ್ ಇವಾಗಲೂ ಕೂಡ ಸೆಂಟ್ರಲ್ ಗವರ್ಮೆಂಟ್ ಯಾವುದೇ ರೀತಿಯಾದ ಒಂದು ಆ್ಯಕ್ಷನನ್ನು ಈ ಒಂದು ನಿಟ್ಟಿನಲ್ಲಿ ತಗೊಂಡಿಲ್ಲ ಅಂತ ನಾವು ಹೇಳ್ಬೋದು. ಮತ್ತು ನಮಗೆ ಇಲ್ಲಿ ಇನ್ನೊಂದು ವಿಷಯ ಏನು ಗೊತ್ತಿರಬೇಕು ಅಂತಂದರೆ, ಈ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಏನಿದೆ ಅಥವಾ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಏನಿದೆ, ಇದರ ಗೈಡ್ಲೈನ್ಸ್ ಏನಿದೆ, ಈ ಗೈಡ್ಲೈನ್ಸಲ್ಲಿ ಏನೇ ಒಂದು ನ್ಯಾಚುರಲ್ ಕೆಲಾಮಿಟಿ ಆದರೆ ಆ ನ್ಯಾಚುರಲ್ ಕೆಲಾಮಿಟಿಯನ್ನು ನ್ಯಾಷನಲ್ ಕೆಲಾಮಿಟಿ ಅಂತ ಡಿಕ್ಲೇರ್ ಮಾಡೋದು ಏನಿದೆ, ಈ ರೀತಿಯಾದ ಯಾವುದೇ ಪ್ರಾವಿಷನ್ ಇಲ್ಲ. ಸೊ ಹಾಗಾಗಿ ಇದೊಂದು ಪಾಯಿಂಟ್ ನಮಗೆ ನೆನಪಿರಬೇಕಾಗುತ್ತೆ. SDRF ಗೈಡ್ಲೈನ್ಸ್ ಇರ್ಬೋದು, ಅಂದರೆ ಡಿಸಾಸ್ಟರ್ ರಿಲೀಫ್ ಗೈಡ್ಲೈನ್ಸ್ ಏನೇ ಇದೆ ನ್ಯಾಷನಲ್ ಲೆವೆಲಲ್ಲಿ ಇರ್ಬೋದು, ಸ್ಟೇಟ್ ಲೆವೆಲಲ್ಲಿ ಇರ್ಬೋದು, ಆ ಒಂದು ಗೈಡ್ಲೈನ್ಸಲ್ಲಿ ಏನು ನ್ಯಾಚುರಲ್ ಕೆಲಾಮಿಟಿನ ನ್ಯಾಷನಲ್ ಕೆಲಾಮಿಟಿ ಅಂತ ಡಿಕ್ಲೇರ್ ಮಾಡ್ಬೋದು, ಆ ರೀತಿಯಾದ ಯಾವುದೇ ರೀತಿಯಾದ ಒಂದು ಪ್ರಾವಿಷನ್ ಈ ಒಂದು ಗೈಡ್ಲೈನ್ಸಲ್ಲಿ ಇಲ್ಲ. ಇದು ನಮಗೆ ಗೊತ್ತಿರಬೇಕು. ಸೊ ಇಷ್ಟು ಇನ್ಫಾರ್ಮೇಷನ್ ನಮಗೆ ಈ ಆರ್ಟಿಕಲ್ನಲ್ಲಿ ಸಿಗ್ತಾ ಇದೆ. ಮುಂದಿನ ಆರ್ಟಿಕಲ್ ನೋಡೋಣ. ಕರೆನ್ಸಿ ಕನ್ಸರ್ನ್ಸ್, ದ ರುಪೀಸ್ ರ್ಯಾಪಿಡ್ ಸ್ಟಂಬಲ್ ಪೋಸಸ್ ಅ ಫ್ರೆಶ್ ಚಾಲೆಂಜ್ ಫಾರ್ ದ ಇಕಾನಮಿ. ಏನಾಗಿದೆ ಅಂತಂದರೆ, ಈ ಏನು ಎಕ್ಸ್ಚೇಂಜ್ ರೇಟ್ ಇದೆ, ರುಪಿ ಡಾಲರ್ ಎಕ್ಸ್ಚೇಂಜ್ ರೇಟ್ ಇದೆ, ಇದನ್ನು ನಾವು ನೋಡಿದಾಗ ಕಳೆದ ಡಿಸೆಂಬರ್ನಲ್ಲಿ 85ಇಂದ 86ವರೆಗೂ ಹೋಗಿತ್ತು. ಅಂದರೆ $1 ಇಟ್ ವಾಸ್ 85 to 86 ರುಪೀಸ್. ಅಂದರೆ ಮತ್ತಷ್ಟು ಕಡಿಮೆ ಆಗಿದೆ. ಅಂದರೆ ಇಲ್ಲಿ ಏನು ನಮಗೆ ಗೊತ್ತಾಗುತ್ತೆ ಅಂದರೆ ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗ್ತಾಯಿತ್ತು ಅಂತ. ಸೊ ಯಾವಾಗ ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗುತ್ತೆ, ಇದು ನಮ್ಮ ಒಂದು ಎಕಾನಮಿಗೆ ಹರ್ಟ್ ಮಾಡುತ್ತೆ. ಯಾವ ರೀತಿಯಾಗಿ ಹರ್ಟ್ ಮಾಡುತ್ತೆ ಅಂದರೆ, ಇದು ಬೇಸಿಕಲಿ ಇಂಪೋರ್ಟರ್ಸ್ ಏನಿರ್ತಾರೆ, ಇಂಪೋರ್ಟರ್ಸ್ಗೆ ಇದು ಜಾಸ್ತಿ ಹರ್ಟ್ ಮಾಡುತ್ತೆ. ಯಾಕೆ ಅಂದರೆ, ಈಗ ಅಸ್ಯೂಮ್ ಮಾಡ್ಕೊಳ್ಳೋಣ, ನಾವು US ಇಂದ 1 kg ಆ್ಯಪಲನ್ನು ತರಿಸ್ತಾ ಇದ್ದೀವಿ. ಸೊ ಅಸ್ಯೂಮ್ ಇಟ್ ವಾಸ್ $2 ಮೊದಲು. ಸೊ $2 ಅಂದರೆ ಅಪ್ರಾಕ್ಸಿಮೇಟಾಗಿ ಮೊದಲು 80 ರುಪೀಸ್ ಇತ್ತು ಅಂತಂದರೆ ಇಟ್ ವಿಲ್ ಬಿ 160 ರುಪೀಸ್ ಫಾರ್ 2 kgs ಇರುತ್ತೆ. ಅದೇ ಈಗ ಏನು ರುಪಿ ಡಿಪ್ರಿಷಿಯೇಟ್ ಆಗಿದೆ ಅಂತಂದರೆ ಸೇಮ್ 1 kgನೇ ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ, ಸೇಮ್ $2ಗೆ ಇರ್ಬೋದು. ಬಟ್ ಇವಾಗ ಏನಾಗಿದೆ 85 to 86 ರುಪೀಸ್ ಅಂತಲೇ ಇಟ್ ವಿಲ್ ಬಿ 85 into 2 ಅಂದರೆ ಸುಮಾರು 170 ಫಾರ್ 2 kgs. ಸೊ ಇಲ್ಲಿ ನಾವೇ ನೋಡ್ತೀವಿ ಕಾಸ್ಟ್ ಎಕ್ಸ್ಟ್ರಾ 10 ರುಪೀಸನ್ನು ಇಂಪೋರ್ಟರ್ಸ್ ಪೇ ಮಾಡ್ತಾ ಇದ್ದಾರೆ. ಸೊ ಇದನ್ನು ನಾವು ರುಪಿ ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಸೊ ಇದರಿಂದ ನಾವು ಹೇಳ್ದಂಗೆ ಇಂಪೋರ್ಟರ್ಸ್ ಹರ್ಟ್ ಆಗುತ್ತೆ. ಹಲವಾರು ಬಾರಿ ಈ ಡಿಪ್ರಿಸಿಯೇಷನ್ ಏನಿದೆ ಇದು ಇನ್ಫ್ಲೇಷನ್ಗೂ ಕೂಡ ಕಾರಣ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಈ ಬೇಸಿಕ್ ಡಿಪ್ರಿಸಿಯೇಷನ್ ಆಫ್ ರುಪಿ ಏನಿದೆ ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಅಂದರೆ ಯಾವ ರೀತಿಯಾಗಿ ಡಿಪ್ರಿಸಿಯೇಷನ್ ಯಾರನ್ನು ಅಫೆಕ್ಟ್ ಮಾಡುತ್ತೆ ಅನ್ನೋದು ಗೊತ್ತಿರಬೇಕು ನಮಗೆ, ಮತ್ತು ಯಾವ ರೀತಿಯಾಗಿ ಅದು ಎಕಾನಮಿಯನ್ನು ಹರ್ಟ್ ಮಾಡುತ್ತೆ ಅನ್ನೋದು ಗೊತ್ತಿರಬೇಕು. ಮತ್ತು ಡಿಪ್ರಿಸಿಯೇಷನನ್ನು ಕಡಿಮೆ ಮಾಡೋದಕ್ಕೆ RBI ಯಾವ ರೀತಿಯಾದ ಒಂದು ಸ್ಟೆಪ್ಸನ್ನು ತಗೊಳುತ್ತೆ, ಗೌರ್ಮೆಂಟ್ ಯಾವ ರೀತಿಯಾದ ಸ್ಟೆಪ್ಸನ್ನು ತಗೊಳುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಈಗ ಏನಾಗಿದೆ, ಡಿಸೆಂಬರ್ನಲ್ಲಿ ಏನಾಯಿತು ಅಂತಂದರೆ ಈ ರುಪಿ ಡಿಪ್ರಿಸಿಯೇಷನ್ ಆಗಿದೆ. ಸೊ ಇದನ್ನು ಏನು RBI ಇದೆ, RBI ಇದನ್ನ ಕಡಿಮೆ ಮಾಡಿದರೂ ಕೂಡ ಇದಕ್ಕೆ ಮುಖ್ಯವಾದ ರೀಸನ್ಸ್ ಏನು ಅಂತಂದರೆ, ನಮ್ಮ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಏನಿದೆ ಅಥವಾ ಫಾರಿನ್ ಸೆಕ್ಯೂರಿಟೀಸ್ ಏನಿದೆ ಅಥವಾ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಸ್ FPIs ಅಂತ ಏನು ಕರಿತೀವಿ, ಈ FPIಸ್ನ ಔಟ್ಫ್ಲೋ
ಅಂದರೆ ಈಗ ಒಂದು ಮಾರ್ಕೆಟ್ ಇದೆ, ಇದು ಭಾರತದ ಮಾರ್ಕೆಟ್ ಅಂತ ನಾವು ತೊಗೊಂಡಾಗ ಇಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಇಲ್ಲೆಲ್ಲ ನಾರ್ಮಲಾಗಿ ನಡೆಯುತ್ತೆ. ಯಾವಾಗ ಫಾರಿನ್ ಇನ್ವೆಸ್ಟರ್ಸ್ ಆಚೆ ಪುಲ್ ಮಾಡ್ತಾರೆ, ಅವ್ರು ಪುಲ್ ಮಾಡೋದು ಡಾಲರ್ಸ್, ವಿತ್ ರೆಸ್ಪೆಕ್ಟ್ ಟು ಡಾಲರ್ಸ್ನ ಪುಲ್ ಮಾಡ್ತಾರೆ. ಸೊ ಡಾಲರ್ಸಲ್ಲಿ ಅವರು ಆಚೆ ತೆಗೆದಾಗ ಏನಾಗುತ್ತೆ ಅಂತಂದರೆ ಡಾಲರ್ ಸ್ಟ್ರೆಂಥನ್ ಆಗುತ್ತೆ. ಬಟ್ ಇಲ್ಲೇನಾಗುತ್ತೆ, ರುಪಿ ವೀಕ್ ಆಗುತ್ತೆ. ಸೊ ರುಪಿ ಯಾವಾಗ ವೀಕ್ ಆಗುತ್ತೆ ಅದು ಡಿಪ್ರಿಸಿಯೇಷನ್ಗೆ ಎಡೆ ಮಾಡಿಕೊಡುತ್ತೆ. ಇಲ್ಲಿ ಆಗಿದ್ದ ಪ್ರಾಬ್ಲಮ್ ಕೂಡ ಅದೇನೇ. FPI ಸಡನ್ ಔಟ್ಫ್ಲೋ ಆದಾಗ ಏನಾಯಿತು ಅಂತಂದರೆ ರುಪಿ ಡಿಪ್ರಿಸಿಯೇಷನ್ ಆಯಿತು. ದಿಸ್ ವಾಸ್ ಅ ಮೇನ್ ರೀಸನ್. ಇದರ ಜೊತೆಗೆ ನಮ್ಮ ಸೆಕ್ಯೂರಿಟೀಸ್ ಮಾರ್ಕೆಟ್ ಏನಿದೆ ಇದು ಕೂಡ ಸರಿಯಾಗಿ ಅಂದರೆ ವೀಕ್ ಆಗಿ ಕೆಲಸ ಮಾಡ್ತಾಯಿತ್ತು, ಅದರಿಂದ ಕೂಡ ಔಟ್ಫ್ಲೋ ಆಯಿತು. ಅದು ಕೂಡ ರುಪಿ ಡಿಪ್ರಿಸಿಯೇಷನ್ಗೆ ಕಾರಣ ಆಯಿತು. ಇದೆಲ್ಲದರ ಜೊತೆ ಈಗ US ಪ್ರೆಸಿಡೆನ್ಸಿ ಏನು ಚೇಂಜ್ ಆಗಿದೆ, ಟ್ರಂಪ್ ಅವರು ಏನು ಪ್ರೆಸಿಡೆಂಟ್ ಆಗಿದ್ದಾರೆ, ಇದರಿಂದ ಅವ್ರು ಏನು ಮಾಡಿದ್ರು, ಡಾಲರ್ನ ಸ್ಟ್ರೆಂಥನ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಸೊ ಯಾವಾಗ ಡಾಲರ್ ಸ್ಟ್ರೆಂಥನಿಂಗ್ಗೆ ಟ್ರೈ ಮಾಡಿದ್ರು ರುಪಿ ಆಟೋಮೆಟಿಕ್ ಆಗಿ ಅದು ವೀಕ್ ಆಗುತ್ತೆ. ಬಿಕಾಸ್ ಎಕಾನಮಿಲಿ ಎಲ್ಲ ಇಂಟರ್ ಕನೆಕ್ಟೆಡ್ ಆಗಿರೋದ್ರಿಂದ ಡಾಲರ್ ಸ್ಟ್ರೆಂಥನ್ ಆಯಿತು ಅಂದರೆ ರುಪಿ ವೀಕನ್ ಆಗುತ್ತೆ. ಇದರ ಜೊತೆಗೆ ಭಾರತದ ಟ್ರೇಡ್ ಡೆಫಿಸಿಟ್ಸ್ ಇರ್ಬೋದು, ಮತ್ತು ಏನು ಇಂಪೋರ್ಟ್ ಬಿಲ್ಸ್ ಇದೆ ಇದೆಲ್ಲ ಕೂಡ ಜಾಸ್ತಿ ಇದೆ. ಸೊ ಟ್ರೇಡ್ ಡೆಫಿಸಿಟ್ ಅಂದರೆ ಏನು, ನಾವು ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ಜಾಸ್ತಿ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಅಂದರೆ ಈ ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ ಏನಿರುತ್ತೆ ಇದು ನೆಗೆಟಿವ್ ಅಲ್ಲಿದ್ದರೆ ಇದನ್ನ ನಾವು ಡೆಫಿಸಿಟ್ ಅಂತ ಕರಿತೀವಿ, ಪಾಸಿಟಿವ್ ಅಲ್ಲಿದ್ದರೆ ನಾವು ಅದನ್ನ ಟ್ರೇಡ್ ಸರ್ಪ್ಲಸ್ ಅಂತ ಕರಿತೀವಿ. ಸೊ ಈಗ ಭಾರತ ಒಂದು ಕಡೆ ಟ್ರೇಡ್ ಡೆಫಿಸಿಟ್, ಇನ್ನೊಂದು ಕಡೆ ಇಂಪೋರ್ಟ್ ಬಿಲ್ಸ್ ಕೂಡ ರೈಸ್ ಆಗ್ತಾಯಿದೆ. ಇದರಿಂದ ಕೂಡ ರುಪಿ ವೀಕನ್ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಿರಬೇಕು. ಇದರ ಜೊತೆಗೆ ಏನಾಗ್ತಾ ಇದೆ ಅಂತಂದರೆ ಪ್ಲಸ್ ಇಂಪೋರ್ಟಿಂಗ್ ಇನ್ಫ್ಲೇಷನ್ ಕೂಡ ಆಗ್ತಾ ಇದೆ. ಇದು ಇನ್ಫ್ಲೇಷನ್ ಏನಿದೆ ವಿತ್ ರೆಸ್ಪೆಕ್ಟ್ ಟು ಎಡಿಬಲ್ ಆಯಿಲ್ ಇರ್ಬೋದು, ಇಲ್ಲ ಕ್ರೂಡ್ ಪೆಟ್ರೋಲಿಯಂ ಇರ್ಬೋದು, ಇದರಿಂದ ಇಂಪೋರ್ಟೆಡ್ ಇನ್ಫ್ಲೇಷನ್ ಕೂಡ ಆಗ್ತಾ ಇದೆ. ಸೊ ಇಂಪೋರ್ಟೆಡ್ ಇನ್ಫ್ಲೇಷನ್ ಏನಕ್ಕಾಗುತ್ತೆ ಅಂತ ಅಂದರೆ ಈಗ ಎಡಿಬಲ್ ಆಯಿಲ್ ಏನಿದೆ ಸುಮಾರು 90 to 96% ಅಷ್ಟು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಕ್ರೂಡ್ ಪೆಟ್ರೋಲಿಯಮ್ಮು ಅಷ್ಟೇನೆ, ಭಾರತ ಅದನ್ನು 60 to 70% ನಾವು ಕ್ರೂಡ್ ಪೆಟ್ರೋಲಿಯಂನ ಕೂಡ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಸೊ ಹೀಗಿರುವಾಗ ಏನಾಗುತ್ತೆ ಅಂತಂದರೆ ನಾವು ಹೆಚ್ಚಿನದಾಗಿ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಸೊ ಅದರಿಂದ ಇನ್ಫ್ಲೇಷನ್ ಕೂಡ ಆಗುತ್ತೆ. ಬಟ್ ಇವಾಗ ರುಪಿ ವೀಕನಿಂಗನ್ನು ನಾವೇನು ಕಡಿಮೆ ಮಾಡ್ಬೋದು, ಅಂದರೆ ಇವಾಗ ರುಪಿನ ಸ್ಟ್ರೆಂಥನ್ ಮಾಡಬೇಕು ಅಥವಾ ರುಪಿನ ನಾವು ಅಪ್ರಿಷಿಯೇಟ್ ಮಾಡಬೇಕು, ರುಪಿ ಅಪ್ರಿಸಿಯೇಷನನ್ನು ನಾವು ಕೈಗೊಳ್ಳಬೇಕು ಅಂತಂದರೆ ಮೇನ್ ರೂಟ್ ಇಸ್ ಥ್ರೂ RBI ಅಂತ ಸೆಂಟ್ರಲ್ ಬ್ಯಾಂಕ್ ಆ್ಯಕ್ಚುಲ್ ಆಗಿ. ಸೊ ಇಲ್ಲಿ ಭಾರತದಲ್ಲಿ ಸೆಂಟ್ರಲ್ ಬ್ಯಾಂಕ್ ಬಂದು RBI. ಸೊ RBI ಏನೇ ಮಾಡಿದ್ರು ಮ್ಯಾಕ್ಸಿಮಮ್ ಏನು ಮಾಡ್ಬೋದು ಅಂತಂದರೆ ಇದು ಫಾರೆಕ್ಸ್ ರಿಸರ್ವನ್ನು ಡಿಪ್ಲಾಯ್ ಮಾಡಿ ಅದರಿಂದ ಈ ರುಪಿ ಟ್ರಾಜೆಕ್ಟರಿನ ಬ್ಯಾಲೆನ್ಸ್ ಮಾಡೋದಕ್ಕೆ. ಅಂದರೆ ಈಗ ಯಾವಾಗ ರುಪಿ ಡಿಪ್ರಿಷಿಯೇಟ್ ಆಗುತ್ತೆ ಅಂತಂದರೆ ರುಪಿ ಅವೈಲಬಿಲಿಟಿ ಏನಿದೆ ಮಾರ್ಕೆಟಲ್ಲಿ ಇದು ಹೆಚ್ಚಿನದಾಗಿ ಇರುವಾಗ, ರುಪಿ ಅವೈಲಬಿಲಿಟಿ ಇನ್ಕ್ರೀಸ್ ಆಯಿತು ಅಂತಂದರೆ ಇಲ್ಲಿ ಡಿಪ್ರಿಸಿಯೇಷನ್ ಆಗುತ್ತೆ. ಅಂದರೆ ಆವಾಗ ಇಲ್ಲಿ ಏನು ಅರ್ಥ ಅಂತಂದರೆ ಈ ಡಾಲರ್ಸ್ ಏನಿದೆ, US ಡಾಲರ್ಸ್ ಏನಿದೆ ಇದರ ಅವೈಲಬಿಲಿಟಿ ಮಾರ್ಕೆಟಲ್ಲಿ ಕಡಿಮೆ ಇದೆ ಅಂತ ಅರ್ಥ. ಸೊ ಆಗೇನು ಮಾಡ್ತಾರೆ, ಫಾರೆಕ್ಸ್ ರಿಸರ್ವ್ಸ್ ಏನಿದೆ ನಮ್ಮ RBI ಹತ್ರ, ಇದು ಯೂಶುವಲ್ ಆಗಿ ನಮ್ಮ ಹತ್ರ ಇರೋದು ಡಾಲರ್ಸಲ್ಲಿ ಇದೆ. ಸೊ ಯಾವಾಗ ಫಾರೆಕ್ಸ್ ರಿಸರ್ವ್ನ RBI ರಿಲೀಸ್ ಮಾಡುತ್ತೆ, ಡಾಲರ್ಸ್ ಅವೈಲಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಮಾರ್ಕೆಟಲ್ಲಿ. ಸೊ ಡಾಲರ್ಸ್ ಅವೈಲಬಿಲಿಟಿ ಮಾರ್ಕೆಟಲ್ಲಿ ಇನ್ಕ್ರೀಸ್ ಆದಾಗ ಈ ರುಪಿ ಅವೈಲಬಿಲಿಟಿ ಏನಿದೆ ಅದು ಕಡಿಮೆ ಆಗುತ್ತೆ. ಸೊ ರುಪಿ ಅಪ್ರಿಷಿಯೇಟ್ ಆಗುತ್ತೆ, ಡಾಲರ್ ಡಿಪ್ರಿಷಿಯೇಟ್ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ RBI ಫಾರೆಕ್ಸ್ ರಿಸರ್ವ್ನ ರಿಲೀಸ್ ಮಾಡುತ್ತೆ. ಬಟ್ ಅದನ್ನು ಕೂಡ ನಾವು ಹೆಚ್ಚು ಮಾಡೋದಕ್ಕಾಗೋದಿಲ್ಲ, ಯಾಕೆಂದರೆ ಫಾರೆಕ್ಸ್ ರಿಸರ್ವ್ಸ್ ಕೂಡ ಇಂತಿಷ್ಟು ಇರಬೇಕು ಅಂತ ನಮಗೆ ರೂಲ್ಸಲ್ಲಿದೆ. ಏಕೆಂದರೆ 1991 ಆದಂಥ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಶ್ಯೂಸ್ ಏನಿದೆ ಅದರಿಂದನೇ ಇಂಡಿಯನ್ ಎಕಾನಮಿ ಬಹಳಷ್ಟು ಹರ್ಟ್ ಆಗಿತ್ತು. ಸೊ ಆಗ ಒಂದು ರೂಲ್ಸ್ ಅನ್ನತ್ತಂದ್ರೆ ಏನು ಅಂತಂದರೆ ಫಾರೆಕ್ಸ್ ರಿಸರ್ವ್ಸ್ ಏನಿದೆ ಇದು ಇಂತಿಷ್ಟು ಇರಲೇಬೇಕು ಅಂತ. ಸೊ RBI ಏನಾಗುತ್ತೆ ಅಂದರೆ ಒಂದು ಲಿಮಿಟ್ವರೆಗೂ ಫಾರೆಕ್ಸ್ ರಿಸರ್ವನ್ನು ಅದು ರಿಲೀಸ್ ಮಾಡ್ಬೋದು ಮಾರ್ಕೆಟ್ಗೆ, ಸೊ ದಟ್ ಡಾಲರ್ ಅವೈಲಬಿಲಿಟಿನ ಇನ್ಕ್ರೀಸ್ ಮಾಡುತ್ತೆ ಆ್ಯಂಡ್ ರುಪಿ ಡಿಪ್ರಿಸಿಯೇಷನನ್ನು ಕಡಿಮೆ ಮಾಡೋದಕ್ಕೆ ಅಂತ. RBI ಈ ಒಂದು ಏನು ಫಾರೆಕ್ಸ್ ರಿಸರ್ವ್ಸಲ್ಲಿ ಮ್ಯಾನಿಪುಲೇಷನ್ಸ್ ಮಾಡುತ್ತೆ ಇನ್ ಆರ್ಡರ್ ಟು ಕಂಟ್ರೋಲ್ ದ ನ್ಯಾಷನಲ್ ಇಕಾನಮಿ, ಅದನ್ನು ಮಾಡೋದಕ್ಕೆ ಅಂದರೆ ಪ್ರತಿ ಸತಿ ನಾವು ಅದರ ಒಂದು ಮೊರೆನೇ ಹೋಗೋಕ್ಕಾಗೋದಿಲ್ಲ, ಬಿಕಾಸ್ ಇಟ್ ಅಫೆಕ್ಟ್ಸ್ ಆರ್ ಮಾನಿಟ್ರಿ ಪಾಲಿಸಿ ಆಲ್ಸೋ. ಸೊ ಹಾಗಾಗಿ ನೋಡಬೇಕು 2025 ಭಾರತ ಯಾವ ರೀತಿಯಾಗಿ ಎಕ್ಸ್ಟರ್ನಲ್ ಶಾಕ್ಸ್ಗೆ ತನ್ನನ್ನು ತಾನು ರೆಸಿಲಿಯೆಂಟ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು ಅನ್ನೋದು ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ಸ್ಟೇಟ್ಸ್ ಆ್ಯಂಡ್ ದ ಡೇಂಜರ್ ಆಫ್ ಪೋರ್ಲಿ ಮ್ಯಾನುಫ್ಯಾಕ್ಚರ್ಡ್ ಡ್ರಗ್ಸ್. ಇತ್ತೀಚೆಗಷ್ಟೇ ಕರ್ನಾಟಕದ ಬಳ್ಳಾರಿ ಡಿಸ್ಟ್ರಿಕ್ಟಲ್ಲಿ 5 ಯಂಗ್ ಮದರ್ಸ್ ಏನಿದ್ದಾರೆ ಇವರು ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಡ್ರಗ್ಸನ್ನು ತಗೊಂಡಿದ್ದಕ್ಕೆ ಅವರು ಸಾವನ್ನು ಅಪ್ಪಿದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಏನಾಗುತ್ತೆ ಅಂತಂದರೆ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಏನಿದೆ ಅವುಗಳ ಕುರಿತಾಗಿ ಅಂದರೆ ಅವುಗಳ ರೆಗ್ಯುಲೇಷನ್, ಅವ್ರು ಮಾಡ್ತಾ ಇರೋ ಡ್ರಗ್ಸ್ನ ಇನ್ಸ್ಪೆಕ್ಷನ್ ಸರಿಗಾಗ್ತಾ ಇದೆಯಾ, ಇದೆಲ್ಲ ಕೂಡ ಫೋರ್ ಫ್ರಂಟ್ಗೆ ಬರುತ್ತೆ. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂತಂದರೆ ಯಾವ ರೀತಿಯಾಗಿ ಈ ಏನು NSQ ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಡ್ರಗ್ಸ್ ಏನಿದೆ ಇವುಗಳನ್ನು ಯಾವ ರೀತಿಯಾಗಿ ನಾವು ತಡಿಬೋದು, ಅಂದರೆ ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋಂಥ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಏನಿದೆ
ಅವುಗಳ ಮೇಲಿರುವಂತಹ ರೂಲ್ಸ್ ಏನು, ಮತ್ತು ಅಂದರೆ ಈ ರೂಲ್ಸ್ ಯಾವ ರೀತಿಯಾಗಿ ವೀಕ್ ಆಗಿದೆ ಮತ್ತು ಯಾವ ರೀತಿಯಾಗಿ ಅದನ್ನ ಸ್ಟ್ರೆಂಥನ್ ಮಾಡಬೇಕು ಅನ್ನೋ ಒಂದು ಕೆಲವು ಸಜೆಷನ್ಸನ್ನು ಈ ಆರ್ಟಿಕಲ್ನಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಇವಾಗ ಏನಾಗ್ತದೆ ಅಂತಂದರೆ, ದೇಶದಲ್ಲಿ ಕೆಲವು ಕಡೆ ಮಾತ್ರ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಇದೆ. ಆ್ಯಂಡ್ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗಿದೆ ಅಂತಂದರೆ, ವೆಸ್ಟ್ ಬೆಂಗಾಲ್ನಲ್ಲಿ ಇದ್ದಂತಹ ಫಾರ್ಮಾಸ್ಯೂಟಿಕಲ್ ಕಂಪನಿ ಏನಿದೆ, ಆ ಫಾರ್ಮಾಸ್ಯೂಟಿಕಲ್ ಕಂಪನಿ ಕರ್ನಾಟಕಕ್ಕೆ ಡ್ರಗ್ಸನ್ನು ಕಳಿಸಿರೋದು. ಇಲ್ಲಿ ಏನಾಗುತ್ತೆ, ನಮ್ಮ ಒಂದು ಇಂಡಿಯಾಸ್ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ ಏನಿದೆ, 1940 ಆ್ಯಕ್ಟ್, ಯಾವುದು ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ 1940. ಈ ಆ್ಯಕ್ಟ್ ಏನಿದೆ, ಈ ಆ್ಯಕ್ಟ್ ಪ್ರಕಾರ ಏನು ಹೇಳುತ್ತೆ ಅಂತಂದರೆ, ಫಾರ್ಮಾಸ್ಯೂಟಿಕಲ್ ಕಂಪನಿ ಯಾವ ಒಂದು ರಾಜ್ಯದಲ್ಲಿರುತ್ತೆ ಆ ರಾಜ್ಯಕ್ಕೆ ಮಾತ್ರನೇ ಆ ಒಂದು ಕಂಪನಿಯ ಎಲ್ಲ ರೆಗ್ಯುಲೇಷನನ್ನು ಮಾಡುವಂತಹ ಪವರ್ ಇರುತ್ತೆ ಅಂತ. ಇಲ್ಲಿ ಏನಾಗಿದೆ ಅಂದರೆ, ವೆಸ್ಟ್ ಬೆಂಗಾಲಲ್ಲಿ ಫಾರ್ಮಾಸ್ಯೂಟಿಕಲ್ ಕಂಪನಿ ಇರೋ ಕಾರಣ ಕರ್ನಾಟಕಕ್ಕೆ ಇದು NSQಗಳನ್ನು ಕಳಿಸಿದೆ. ಅಂದರೆ ಏನು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಲ್ಲದೆ ಇರುವಂಥ ಡ್ರಗ್ಸನ್ನು ಕಳಿಸಿದೆ. ಅದನ್ನು ತಗೊಂಡು ಹಲವಾರು ಜನ ಸಾವನ್ನು ಕೂಡ ಅಪ್ಪಿದ್ರು ಕೂಡ ಇಲ್ಲಿ ಕರ್ನಾಟಕ ಗವರ್ನಮೆಂಟ್ ಈ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಮೇಲೆ ಯಾವುದೇ ರೀತಿಯಾದ ಒಂದು ಆ್ಯಕ್ಷನನ್ನು ತಗೊಳ್ಳೋದಕ್ಕೆ ಆಗಲ್ಲ. ಯಾಕೆಂದರೆ ಈ ಡ್ರಗ್ ರೆಗ್ಯುಲೇಷನ್ ಆ್ಯಕ್ಟ್ ಏನಿದೆ, ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ ಏನಿದೆ, ಈ ಆ್ಯಕ್ಟ್ ಇದಕ್ಕೆ ಪರ್ಮಿಟ್ ಮಾಡೋದಿಲ್ಲ. ಇವಾಗ ಏನಾಗುತ್ತೆ ಅಂದರೆ, ಕರ್ನಾಟಕ ಅಲ್ಲಿ ಪ್ರಾಬ್ಲಮ್ ಆಗಿರೋದು. ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ಗೆ ಅಟ್ಲೀಸ್ಟ್ ಸಮ್ ಪವರ್ ಇರಬೇಕು, ಸೊ ದಟ್ ಇಟ್ ಕ್ಯಾನ್ ಪ್ರಾಸಿಕ್ಯೂಟ್ ದಿಸ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಇನ್ ವೆಸ್ಟ್ ಬೆಂಗಾಲ್. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಈ ಪವರ್ ಇಲ್ಲದೆ ಇರೋ ಕಾರಣ ಈ ಏನೇ ಒಂದು ಪ್ರಾಸಿಕ್ಯೂಷನ್ ಆದರೂ ಕೂಡ ಈ ವೆಸ್ಟ್ ಬೆಂಗಾಲ್ ಗವರ್ನಮೆಂಟ್ ಮಾತ್ರನೇ ಮಾಡಬೇಕು. ಫಸ್ಟ್ ಪ್ರಾಬ್ಲಮ್ ಅದು. ಅಂದರೆ ಬೇರೆ ಈಗ ಯಾವುದೇ ಒಂದು ಇಂಪೋರ್ಟಿಂಗ್ ಸ್ಟೇಟ್ ಏನಿದೆ ಆ ಸ್ಟೇಟ್ಗೆ ಪವರ್ ಕೊಟ್ಟಿಲ್ಲ. ಬಿಕಾಸ್ ಇಂಪೋರ್ಟಿಂಗ್ ಸ್ಟೇಟ್ಗೆ ಇಲ್ಲಿ ಹಾನಿ ಆಗ್ತಾ ಇರೋದು, ಅದೇ ಒಂದು ಸ್ಟೇಟ್ಗೆ ಏನು ಪವರ್ ಇಲ್ಲ. ಇದು ಫಸ್ಟ್ ಪ್ರಾಬ್ಲಮ್. ಸ್ಟೇಟ್ಗೆ ಪವರ್ ಇಲ್ಲ, ಇಂಪೋರ್ಟಿಂಗ್ ಸ್ಟೇಟ್ಗೆ ಪ್ರಾಸಿಕ್ಯೂಷನ್ ಪವರ್ ಇಲ್ಲ. ದಿಸ್ ಇಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಾಗುತ್ತೆ ಅಂತಂದರೆ, ಇವಾಗ ಇಲ್ಲಿ ಏನೋ ಒಂದು ಟ್ರಯಲ್, ಈಗ ವೆಸ್ಟ್ ಬೆಂಗಾಲ್ ಸ್ಟೇಟ್ ಗವರ್ನಮೆಂಟೇನೆ ಈ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಮೇಲೆ ಯಾವುದೋ ಒಂದು ಆ್ಯಕ್ಷನ್ ತಗೋತಾ ಇದೆ ಅಂದರೂ ಕೂಡ, ಅಂಟಿಲ್ ಆ ಟ್ರಯಲ್ ಮುಗಿದು ಒಂದು ಜಡ್ಜ್ಮೆಂಟ್ ಬರೋವರೆಗೂ ಈ ಏನು ಫಾರ್ಮಾಸ್ಯೂಟಿಕಲ್ ಕಂಪನಿಯ ಡ್ರಗ್ಸ್ ಇದೆ ಆ ಡ್ರಗ್ಸ್ನ ಅವರು ಸೆಲ್ ಮಾಡ್ತಾ ಇರ್ಬೋದು. ಸೆಲ್ಲಿಂಗ್ ಆಫ್ ಡ್ರಗ್ಸ್, ಆ NSQ ಡ್ರಗ್ಸ್ ಆದರೂ ಕೂಡ ಕಂಟಿನ್ಯೂ ಮಾಡ್ಬೋದು ಸೆಲ್ ಮಾಡೋದಕ್ಕೆ ಅಂಟಿಲ್ ದ ಟ್ರಯಲ್ ಜಡ್ಜ್ಮೆಂಟ್ ಬರೋವರೆಗೂ. ಜಡ್ಜ್ಮೆಂಟ್ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಬಟ್ ಆ ಒಂದು ಪೀರಿಯಡ್, ಟ್ರಯಲ್ ನಡೀತಾ ಇರುವಂಥ ಪೀರಿಯಡ್ ಏನಿದೆ ಆ ಪೀರಿಯಡಲ್ಲಿ ಈ NSQs ಏನಿದೆ ಅಥವಾ ಬೇರೆ ಡ್ರಗ್ಸ್ ಏನಿದೆ, ಈ ಫಾರ್ಮಾಸ್ಯೂಟಿಕಲ್ ಕಂಪನಿ ಕ್ಯಾನ್ ಕಂಟಿನ್ಯೂ ಟು ಸೆಲ್ ಅಂತ ಒಂದು ಪ್ರಾವಿಷನ್ ಇದೆ. ಇದು ಕೂಡ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಅಂತಂದರೆ, ಈಗ ಆಲ್ರೆಡಿ ನಮಗೆ ಗೊತ್ತಿದೆ ಅದು ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಡ್ರಗ್ಸ್ ಅಂತ. ಹಾಗಿದ್ದು ಕೂಡ ನಾವು ಅದರ ಒಂದು ಮಾರ್ಕೆಟ್ ಮಾಡೋದಕ್ಕೆ ಅಥವಾ ಅದರ ಒಂದು ಏನು ಸೆಲ್ ಮಾಡ್ತಾ ಇರೋದಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ, ಅದು ಕೂಡ ತಪ್ಪಾಗುತ್ತೆ. ಯಾಕೆಂದರೆ ಈಗ ಆಲ್ರೆಡಿ ಹಲವಾರು ಪ್ರಾಣಗಳು ಹೋಗಿರೋದನ್ನ ನಾವು ನೋಡಿದ್ದೀವಿ, ಬಟ್ ಸ್ಟಿಲ್ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತಂದರೆ ಆ ಪ್ರಾವಿಷನ್ ಸರಿಗಿಲ್ಲ. ಇಲ್ಲೂ ಕೂಡ ಈ ಒಂದು ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ ಏನಿದೆ ಇದು ಫೇಲ್ ಆಗ್ತಾ ಇದೆ ಅನ್ನೋದು ನಮಗೆ ತಿಳಿಯುತ್ತೆ. ಹಾಗಾದರೆ ಏನು ಮಾಡಬೇಕು? ಇದು ಎರಡು ಮುಖ್ಯ ಪ್ರಾಬ್ಲಮ್. ಏನು ಮಾಡಬೇಕು ಅಂತ ಕೆಲವು ಸೊಲ್ಯೂಷನ್ಸನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲ ಸೊಲ್ಯೂಷನ್ ಏನು ಅಂತ ಅಂದರೆ, ಒಂದು ಸೆಂಟ್ರಲೈಸ್ ಡೇಟಾಬೇಸನ್ನು ಕ್ರಿಯೇಟ್ ಮಾಡಬೇಕು. ಸೆಂಟ್ರಲೈಸ್ ಡೇಟಾಬೇಸಲ್ಲಿ ಏನೇನಿರಬೇಕು ಅಂತಂದರೆ, ಯಾವ ಸ್ಟೇಟಲ್ಲಿ ಯಾವ ಫಾರ್ಮಾಸ್ಯೂಟಿಕಲ್ ಕಂಪನಿ ವರ್ಕ್ ಮಾಡ್ತಾ ಇದೆ, ಪ್ಲಸ್ ಅದರ ಪ್ರೀವಿಯಸ್ ರಿಪೋರ್ಟ್ಸ್ ಯಾವ ರೀತಿಯಾಗಿದೆ, ಅಂದರೆ ಏನಾದ್ರು ಅದರ ಮೇಲೆ ಕಂಪ್ಲೇಂಟ್ಸ್ ಫೈಲ್ ಆಗಿದೆಯಾ, ಅಥವಾ ಅದರ ಒಂದು ಡ್ರಗ್ಸ್ ಕ್ವಾಲಿಟಿ ಯಾವ ರೀತಿಯಾಗಿದೆ, ಇನ್ಸ್ಪೆಕ್ಷನ್ ಸರಿಯಾಗಿ ಆಗ್ತಾ ಇದೆಯಾ, ಈ ರೀತಿಯಾದ ಒಂದು ಸೆಂಟ್ರಲೈಸ್ ಡೇಟಾಬೇಸ್ ಇರಬೇಕು. ಆ್ಯಂಡ್ ಈ ಸೆಂಟ್ರಲೈಸ್ ಡೇಟಾಬೇಸ್ ಏನಿದೆ, ಈ ಡೇಟಾಬೇಸ್ ಬಂದು ಎಲ್ಲರಿಗೂ ಎಲ್ಲ ಮ್ಯಾನುಫ್ಯಾಕ್ಚರರ್ಸ್ಗೂ ಈ ಒಂದು ಡೇಟಾಬೇಸ್ ಅಪ್ಲೈ ಆಗಬೇಕು ಒಂದು ಕಡೆ. ಮತ್ತು ಇನ್ನೊಂದು ಕಡೆ ಏನು ಅಂದರೆ, ಎಲ್ಲ ಸ್ಟೇಟ್ಸ್ಗೂ ಕೂಡ ಈ ಒಂದು ಸೆಂಟ್ರಲೈಸ್ ಡೇಟಾಬೇಸ್ಗೆ ಆ್ಯಕ್ಸೆಸ್ ಇರಬೇಕು. ಆವಾಗ ಏನಾಗುತ್ತೆ ಅಂತಂದರೆ, ಇಲ್ಲಿ ಇನ್ಫಾರ್ಮೇಷನ್ ಶೇರಿಂಗ್ ಪ್ರಮೋಟ್ ಆಗುತ್ತೆ. ಯಾವಾಗ ಇನ್ಫಾರ್ಮೇಷನ್ ಶೇರಿಂಗ್ ಇರುತ್ತೆ, ಅಲ್ಲಿ ನಮಗೆ ಟ್ರಾನ್ಸ್ಪರೆನ್ಸಿಯನ್ನು ನಾವು ನೋಡ್ಬೋದು. ಎರಡನೇದೇನು ಹೇಳ್ತಾ ಇದ್ದಾರೆ, ಇದರಲ್ಲಿ ಏನು ಅಂತಂದರೆ, ಸೆಂಟ್ರಲೈಸ್ ಡೇಟಾಬೇಸಲ್ಲಿ ಇನ್ಫಾರ್ಮೇಷನ್ಸ್ ಇರುತ್ತೆ. ಏನು ಅಂತಂದರೆ, ಈಗ ಯಾವುದೇ ಒಂದು ಫಾರ್ಮಾಸ್ಯೂಟಿಕಲ್ ಮ್ಯಾನುಫ್ಯಾಕ್ಚರರ್ಸ್ ಏನಿದ್ದಾರೆ ಅವರ ಒಂದು ಪ್ರೀವಿಯಸ್ ಇಶ್ಯೂಸ್ ಏನಾದರೂ ಇದೆಯಾ ಅದರ ಬಗ್ಗೆ ಇರುತ್ತೆ. ಮತ್ತು ಅವರ ಡ್ರಗ್ಸ್ ಯಾವ ರೀತಿಯಾದ ಡ್ರಗ್ಸನ್ನು ಪ್ರೊಡ್ಯೂಸ್ ಮಾಡ್ತಾರೆ, ಅದರ ಕ್ವಾಲಿಟಿ ಏನು ಅಂತ ಇರುತ್ತೆ. ಮತ್ತು ಎರಡನೇದಾಗಿ ಏನು ಅಂತಂದರೆ, ಈ ಇನ್ಸ್ಪೆಕ್ಷನ್ ರಿಪೋರ್ಟ್ಸ್ ಏನಿರುತ್ತೆ, ಇನ್ಸ್ಪೆಕ್ಷನ್ ರಿಪೋರ್ಟ್ಸ್ ಇರ್ಬೋದು, ಸ್ಟೇಟ್ ಡ್ರಗ್ ಇನ್ಸ್ಪೆಕ್ಟರ್ಸು ಈ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನೀಸ ಇನ್ಸ್ಪೆಕ್ಷನ್ ಏನು ಮಾಡ್ತಾರೆ ಆ ಇನ್ಸ್ಪೆಕ್ಷನ್ ರಿಪೋರ್ಟ್ಸು ಮತ್ತು ಲೈಸೆನ್ಸಿಂಗ್ ಇನ್ಫಾರ್ಮೇಷನ್ ಏನಿರುತ್ತೆ ಇದನ್ನು ಒಂದು ಸೆಂಟ್ರಲೈಸ್ ಡೇಟಾಬೇಸಲ್ಲಿ ಇರಬೇಕು. ಒಂದು ಕಡೆ ಮ್ಯಾನುಫ್ಯಾಕ್ಚರರ್ಸ್ದು ಯಾವ ರೀತಿಯಾದ ಕ್ವಾಲಿಟಿ ಇದೆ, ಅದು ಅವ್ರ ಮೇಲೆ ಏನಾದ್ರು ಪ್ರೀವಿಯಸ್ ಕಂಪ್ಲೇಂಟ್ಸ್ ಇದೆಯಾ ಅನ್ನೋದು ಆಕ್ಸೆಸಬಲ್ ಇದ್ದರೆ, ಇನ್ನೊಂದು ಕಡೆ ಇನ್ಸ್ಪೆಕ್ಷನ್ ರಿಪೋರ್ಟ್ಸು, ಲೈಸೆನ್ಸಿಂಗ್ ಇನ್ಫಾರ್ಮೇಷನ್ ಇವೆಲ್ಲನೂ ಕೂಡ ಆಕ್ಸೆಸ್ ಇರಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ,
ಈಗ ಯಾವುದೇ ಒಂದು ಸ್ಟೇಟು ಬೇರೆ ಸ್ಟೇಟ್ನ ಫಾರ್ಮಾಸ್ಯೂಟಿಕಲ್ ಕಂಪನಿಯಿಂದ ಒಂದು ಡ್ರಗ್ಗನ್ನು ತಗೊತಾ ಇದ್ದಾರೆ ಅಂದರೆ ಅಲ್ಲಿ ಕ್ವಾಲಿಟಿ ಇನ್ಸ್ಪೆಕ್ಷನ್ಸ್ ಆಗ್ತಾ ಇದೆಯಾ ಅದನ್ನೆಲ್ಲನೂ ನೋಡಿ ಆ ಒಂದು ರೆಪ್ಯುಟೇಷನನ್ನು ನೋಡಿ ಮತ್ತು ಲೈಸೆನ್ಸ್ ಇವುಗಳ ಎಲ್ಲ ಇನ್ಫಾರ್ಮೇಷನನ್ನು ಅನಲೈಸ್ ಮಾಡಿ ತದನಂತರ ಆ ಫಾರ್ಮಾಸ್ಯೂಟಿಕಲ್ ಕಂಪನೀಸಿಂದ ಡ್ರಗ್ಸನ್ನು ಏನಂತೀವಿ ಇಂಪೋರ್ಟ್ ಮಾಡ್ಕೋಬೋದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಏನು ಸಿಟಿಸನ್ಸ್ನ ಹೆಲ್ತ್ ಏನಿದೆ ಅದು ಕೂಡ ಇಲ್ಲಿ ನಾವು ಎನ್ಶೋರ್ ಮಾಡ್ಬೋದು ಅನ್ನೋ ಒಂದು ಏನಂತೀವಿ ಒಂದು ಉಪಾಯ ಅಂತ ಹೇಳ್ಬೋದು. ಮತ್ತು ಮೂರನೇದಾಗಿ ಏನು ಹೇಳ್ತಾರೆ ಅಂತಂದರೆ ಒಂದು ಸೆಂಟ್ರಲೈಸ್ಡ್ ರಿಜಿಸ್ಟ್ರಿಯನ್ನು ಇಡಿ. ಈ ರಿಜಿಸ್ಟ್ರಿಯಲ್ಲಿ ಎಲ್ಲ ಬ್ಲ್ಯಾಕ್ ಲಿಸ್ಟ್ ಆಗಿರುವಂಥ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ನ ಲಿಸ್ಟ್ ಇರಬೇಕು. ಅಂದರೆ ಈಗ ಹಲವಾರು ಬಾರಿ ಏನಾಗುತ್ತೆ ಅಂತಂದರೆ ಈ ಡ್ರಗ್ ಇನ್ಸ್ಪೆಕ್ಷನ್ ಮಾಡುವಾಗ ಏನಾದರೂ ಅಲ್ಲಿ ಫಾಲ್ಟ್ಸ್ ಇತ್ತು ಅಂತಂದರೆ ಆ ಕೆಲವು ಕಂಪನೀಸನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿರ್ತಾರೆ. ಈ ಇನ್ಫಾರ್ಮೇಷನ್ ಈಗ ಕರ್ನಾಟಕಲ್ಲಿ ಆ ರೀತಿಯಾದ ಬ್ಲ್ಯಾಕ್ ಲಿಸ್ಟೆಡ್ ಕಂಪನೀಸ್ ಇದೆ ಅಂತಂದರೆ ಕರ್ನಾಟಕ ಗವರ್ನಮೆಂಟ್ ಹತ್ರ ಮಾತ್ರ ಈ ಇನ್ಫಾರ್ಮೇಷನ್ ಇದ್ದರೆ ಆ ಕಂಪನೀಸು ಕರ್ನಾಟಕಲ್ಲಿ ಬಿಟ್ಟು ಬೇರೆ ಸ್ಟೇಟ್ಸ್ಗೆ ಎಕ್ಸ್ಪೋರ್ಟ್ ಮಾಡ್ಬೋದು ತಮ್ಮ ಒಂದು ಡ್ರಗ್ಸನ್ನು. ಸೊ ಆಗ ಬೇರೆ ಸ್ಟೇಟ್ಸ್ಗೆ ಆ ಒಂದು ನಾಲೆಜ್ ಇಲ್ಲದೆ ಇರೋ ಕಾರಣ ಅಲ್ಲಿ ಜನರಿಗೆ ಹಾರ್ಮ್ ಆಗುತ್ತೆ ಅಥವಾ ಹಾನಿ ಆಗುತ್ತೆ. ಹಾಗಾಗಿ ಏನು ಮಾಡಬೇಕು, ಒಂದು ಸೆಂಟ್ರಲೈಸ್ಡ್ ರಿಜಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಬೇಕು. ಅಲ್ಲಿ ಎಲ್ಲ ಬ್ಲ್ಯಾಕ್ ಲಿಸ್ಟ್ ಆಗಿರುವಂಥ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ನ ಲಿಸ್ಟ್ ಇರಬೇಕು. ಸೊ ಯಾವುದೇ ಒಂದು ಸ್ಟೇಟ್ ಆಗಲಿ, ಈಗ ಆಂಧ್ರ ಪ್ರದೇಶ ಕರ್ನಾಟಕದಿಂದ ತಗೋತಾ ಇದೆ ಯಾವುದೋ ಒಂದು ಕೆಲವು ಡ್ರಗ್ಸನ್ನು ಅಂತ ಅಂದರೆ ಆ ಒಂದು ಆಂಧ್ರ ಪ್ರದೇಶದ ಗವರ್ನಮೆಂಟ್ಗೆ ಕರ್ನಾಟಕದಲ್ಲಿ ಬ್ಲ್ಯಾಕ್ ಲಿಸ್ಟ್ ಆಗಿರುವಂಥ ಎಲ್ಲ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ನ ಇನ್ಫಾರ್ಮೇಷನ್ ದೊರೆಯೋ ಹಾಗಿರಬೇಕು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಈ ಏನು ಬ್ಯಾಡ್ ಪ್ಲೇಯರ್ಸ್ ಇರ್ತಾರೆ ಮಾರ್ಕೆಟಲ್ಲಿ ಅವ್ರನ್ನ ತೆಗಿಬೋದು. ಇದರಿಂದ ಏನಾಗುತ್ತೆ ಅಂದರೆ ಕ್ವಾಲಿಟಿ ಆಫ್ ಡ್ರಗ್ಸನ್ನು ನಾವು ಎನ್ಶೋರ್ ಮಾಡ್ಬೋದು ಅನ್ನೋ ಒಂದು ಸೊಲ್ಯೂಷನ್ನ ಕೂಡ ಇಲ್ಲಿಯವರು ಕೊಡ್ತಾ ಇದ್ದಾರೆ. ಮತ್ತು ನಾಲ್ಕನೇದಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪ್ರತಿಯೊಂದು ಸ್ಟೇಟ್ ಗವರ್ನಮೆಂಟ್ಗೂ ಈ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ ಅಂಡರಲ್ಲಿ ಒಂದು ಪವರನ್ನು ಕೊಡಬೇಕು. ಏನು ಆ ಪವರ್ ಅಂತಂದರೆ ಈ ರೀತಿಯಾದ ನಾನ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಡ್ರಗ್ಸ್ ಏನಾದ್ರು ಬೇರೆ ಸ್ಟೇಟಿಂದ ಬರ್ತಾ ಇದೆ ಅಂದರೆ ಅದನ್ನು ಈ ಸ್ಟೇಟ್ ಗವರ್ನಮೆಂಟು ಬ್ಲಾಕ್ ಮಾಡ್ಬೋದು ಅಥವಾ ತಡಿಬೋದು ಅನ್ನೋ ಒಂದು ಪವರನ್ನು ಕೊಡಬೇಕು. ಅಂದರೆ ಈಗ ಏನೋ ಒಂದು ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲೇ ನಾನು ಹೇಳಿದೆ, ಇಲ್ಲಿ ಕರ್ನಾಟಕ ಇಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದ್ರು ಯಾವುದೇ ರೀತಿಯಾದ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ಆ್ಯಂಡ್ ಈ ಫಾರ್ಮಾಸ್ಯೂಟಿಕಲ್ ಕಂಪನಿ ಇಟ್ ಸ್ಟಾರ್ಟ್ಸ್ ಕಂಟಿನ್ಯೂಯಿಂಗ್ ಟು ಸೆಲ್ ಡ್ರಗ್ಸ್ ಇನ್ ಕರ್ನಾಟಕ. ಸೊ ಇದನ್ನು ನಾವು ಸ್ಟಾಪ್ ಮಾಡಬೇಕು. ಅಂದರೆ ಈಗ ಏನೋ ಒಂದು ಪ್ರಾಸಿಕ್ಯೂಷನ್ ಅಥವಾ ಒಂದು ಟ್ರಯಲ್ ನಡೀತಾ ಇದೆ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಮೇಲೆ ಅಂತಂದಾಗ ಏನು ಯಾವ ಒಂದು ಸ್ಟೇಟ್ ಆ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಮೇಲೆ ದೂರನ್ನು ದಾಖಲೆ ಮಾಡಿರುತ್ತೆ ಆ ಸ್ಟೇಟ್ಗೆ ಪವರನ್ನು ಕೊಡಬೇಕು ಟು ಸ್ಟಾಪ್ ಸೆಲ್ಲಿಂಗ್ ಆಫ್ ಡ್ರಗ್ಸ್. ಈ ಒಂದು ಕಂಪನಿಯಿಂದ ಬರುವಂಥ ಡ್ರಗ್ಸನ್ನು ನಮ್ಮ ರಾಜ್ಯದಲ್ಲಿ ನಾವು ಸೆಲ್ ಮಾಡಲ್ಲ ಅಂತ ಬ್ಯಾನ್ ಹಾಕೋದಕ್ಕೆ ಆ ಸ್ಟೇಟ್ಗೆ ಪವರನ್ನು ಕೊಡಬೇಕು ಅಂತ ಕೂಡ ಇಲ್ಲಿ ಒಂದು ಸಜೆಷನನ್ನು ಕೊಡ್ತಾ ಇದ್ದಾರೆ. ಸೊ ಒಟ್ಟಾರೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಈಗ ಸದ್ಯಕ್ಕೆ ಇಂಪಾರ್ಟೆಂಟ್ ಅದು ಈ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ ಏನಿದೆ ಇದನ್ನು ನಾವು ಅಮೆಂಡ್ ಮಾಡಬೇಕು. ಸೊ ದಟ್ ಈ ಎಲ್ಲ ಒಂದು ಏನು ಪ್ರಾವಿಷನ್ಸ್ ಇದೆ ಈ ಪ್ರಾವಿಷನ್ಸನ್ನು ನಾವು ಇನ್ಕ್ಲೂಡ್ ಮಾಡೋದಕ್ಕೆ. ಇದರಿಂದ ನಮ್ಮ ಪಬ್ಲಿಕ್ ಹೆಲ್ತ್ ಏನಿದೆ ವಿಚ್ ಇಸ್ ಆಲ್ಸೋ ಅ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21 ರೈಟ್ ಟು ಹೆಲ್ತ್ ಏನಿದೆ ಸೊ ಅದನ್ನು ನಾವು ಎನ್ಶೋರ್ ಮಾಡ್ದಂಗೆ ಆಗುತ್ತೆ ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.